ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಪ್ರಕೃತಿಸ್ಸಾ ಪರಾಮಹ್ಯಂ ರೋಧಸಿ ಲೋಕಧಾರಿಣಿ ಋತಾ ಸತ್ಯಾಮರಾಜಯ್ಯ ಲೋಕಾನಾಮಾತ್ಮಸಂಸ್ಥಿತ. ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ತಾಂ ದ್ವೈತ ದೃಷ್ಟಿಂ ಮೇ ದೇವ ಛಿಂದಿ ಜ್ಞಾನವರಾಸಿನ. ಭಾಗವತೆ ಪ್ರಥಮೇ ಸ್ಕಂಧೆ ಪಂಚದಶೆ ಅಧ್ಯಾಯೇ ಅಯಂ ಆದ್ಯಃ ಶ್ಲೋಕಃ ದ್ವಿತೀಯೇನ ತೃತೀಯೇನ ಚ ಸಹಿತಃ ವ್ಯಾಖ್ಯಾಭಿಶ್ಚ ಸಹಿತಃ ಇದಾನೀಂ ನಿರೂಪ್ಯತೆ. ಅಯಂ ಚ ಅರ್ಜುನಃ ವಾಸುದೇವಾಂಗ್ರಭಿಜ್ಞಾನ ಅಭಿಧ್ಯಾನ ಮಹತ್ವೇನ ಪ್ರವೃದ್ಧಯಾ ಭಕ್ತ್ಯಾ ನಷ್ಟಾಶೇಷ ದೋಷಃ ಯದ್ಯಪಿ ಸ್ವಸ್ಯ ಸಾಧನಂ ಅನುವರ್ತಯಾಮಾಸ ತಥಾಪಿ ಗೀತಾ ಯಾ ಸಂಗ್ರಾಮಮೂರ್ಧನೆ ತಂ ಪ್ರತಿ ಉಪಾದಿಶ್ಯತ ಸಾ ಗೀತಾ ಕಾಲ ಕರ್ಮ ತಮೋಭಿಃ ಕಾರಣೈಃ ಅವರುದ್ಧಾ ಬಭೂವ. ತಥಾಪಿ ಸುಕೃತಸ್ಯ ಕಾರಣಸ್ಯ ಅಪಿ ವರ್ತಮಾನತ್ವಾತ್ ತಾಮೇವ ಗೀತಾಂ ಪುನರಪಿ ಪ್ರಾಪ. ಪುನರಪಿ ಸಹ ಸ್ಮರ್ತುಂ ಶಿಶಾಕ ಇತ್ಯಯಂ ವಿಷಯಃ ಅತ್ರ ನಿರೂಪ್ಯತೆ. ಭಾಗವತದ ಮೊದಲ ಸ್ಕಂದದ 15ನೇ ಅಧ್ಯಾಯದ 1, 2, 3 ಶ್ಲೋಕಗಳು ಒಟ್ಟಿಗೆ ಬರ್ತಾ ಇವೆ. ಅವು ಆ 3 ಶ್ಲೋಕಗಳನ್ನು ನಾವೀಗ ನೋಡಬೇಕಾಗಿದೆ. ಅದರಲ್ಲಿ ಈಗಾಗಲೇ ಈ ಹಿಂದಿನ ಭಾಗದಲ್ಲಿ ಅರ್ಜುನನ ಸಾಧನೆ ಹೇಗೆ ನಡೆದಿತ್ತು ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಬಹಳ ಹಿಂದೆನೆ, ಸುಮಾರು 20 ಬ್ರಹ್ಮಕಲ್ಪಗಳ ಹಿಂದೆನೆ ಅವನ ಸಾಧನೆ ಪ್ರಾರಂಭ ಆಗಿದೆ. ಒಂದು ಬ್ರಹ್ಮಕಲ್ಪ ಅಂದರೆ 31,104,000 ಕೋಟಿ ವರ್ಷ. ಅದನ್ನೆಲ್ಲ ನಾವು ನೋಡಿದ್ದೀವಿ. ಹಾಗೆ ಸಾಧನೆ ಒಂದು ಪ್ರಾರಂಭ ಕಂಡಿದೆ. ಹೀಗೆ ಒಬ್ಬ ಸಾಧಕನಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆದ ಕೂಡಲೇ ಅವನ ಎಲ್ಲ ಕರ್ಮಗಳು ಕೂಡ ನಾಶ ಕಂಡು ಬಿಡ್ತವೆ. ಅದನ್ನೆಲ್ಲ ನಾವು ನೋಡಿದ್ದೀವಿ. 14 ವರ್ಷಗಳ ಬಳಿಕ ಜೀವನಿಗೆ ಅವನು ಮಾಡುವ ಕರ್ಮಗಳ ಒಂದು ಜವಾಬ್ದಾರಿ ಬರ್ತದೆ ಅಂತನ್ನೋದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೀವಿ. ಅದಕ್ಕನುಸಾರವಾಗಿ ಭಗವಂತನ ಸಾಕ್ಷಾತ್ಕಾರ ಆದ ಸಾಧಕರ ವ್ಯವಸ್ಥೆ ಬೇರೆ, ಭಗವಂತನ ಸಾಕ್ಷಾತ್ಕಾರ ಆಗದೇ ಇದ್ದಂಥ ಸಾಧಕರ ನಮ್ಮಂಥವರು ಅವರ ವ್ಯವಸ್ಥೆ ಬೇರೆ ಅಂತನ್ನೋದನ್ನು ಕೂಡ ನೋಡಿದ್ದೀವಿ. ಈ ಅರ್ಜುನನಂಥವರಿಗೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಆ ಸಾಕ್ಷಾತ್ಕಾರ ಆದ ಕೂಡಲೇ ಅವರು ಮಾಡಿದ ಕರ್ಮದಲ್ಲಿ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮ ಅಂತ ಒಂದು 2 ವ್ಯವಸ್ಥೆ ಆಗ ನಿರ್ಮಿತ ಆಗ್ತದೆ. ಯಾವ ಕರ್ಮಗಳನ್ನು ಅನುಭವಿಸಲಿಕ್ಕೆ ತೊಡಗಿದ್ದಾನೋ ಸಾಧಕ ಜೀವ, ಅವುಗಳನ್ನು ಪ್ರಾರಬ್ಧ ಕರ್ಮ ಅಂತಂತಾರೆ. ಯಾವ ಕರ್ಮಗಳನ್ನು ಇನ್ನೂ ಕೂಡ ಅನುಭವಿಸ್ಲಿಕ್ಕೆ ತೊಡಗಿಲ್ವೋ ಆ ಕರ್ಮಗಳನ್ನು ಸಂಚಿತ ಕರ್ಮ ಅಂತ ಕರೀತಾರೆ. ಈಗೇನು ಯಾವ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭಿಸಿದ್ದಾನೆ, ಇವುಗಳೆಲ್ಲ ಮುಗಿದ ಮೇಲೆ ಆ ಸಂಚಿತವಾದ ಕರ್ಮಗಳ ಒಂದು ಅನುಭವ ಪ್ರಾರಂಭ ಆಗ್ತದೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಅರ್ಜುನನಿಗೆ ಅವನ ಮೂಲ ರೂಪದಲ್ಲಿ, ಇಂದ್ರ ಅನ್ನೋ ರೂಪದಲ್ಲೇ ಭಗವಂತನ ಸಾಕ್ಷಾತ್ಕಾರ ಆಗಿ ಹೋಗಿದೆ. ಆದ್ದರಿಂದ ಅವನು ತನ್ನ ಜೀವಾಚ್ಛಾದಕ ಪ್ರಕೃತಿ, ಸತ್ವಾದಿ ಗುಣಗಳು, ಲಿಂಗ ಶರೀರ ಅದನ್ನೆಲ್ಲ ದುರ್ಬಲ ಮಾಡ್ಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಅವನಿಗಾದ ಅನುಕೂಲ ಏನು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅಜ್ಞಾನಿಗಳಿಗೆ, ನಮ್ಮಂಥವ್ರಿಗೆ, ಇನ್ನೂ ಸಾಕ್ಷಾತ್ಕಾರ ಆಗಿಲ್ಲದೆ ಹೋದವರಿಗೆ
ನಾವು ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಮುಂದಿನ ಜನ್ಮಗಳು ಬರ್ತಾ ಇರ್ತವೆ. ಅದರಲ್ಲಿ ಪ್ರಾರಬ್ಧ ಮತ್ತು ಸಂಚಿತ ಅನ್ನುವಂಥ ಎರಡು ವ್ಯವಸ್ಥೆ ಇರೋದಿಲ್ಲ. ಆದರೆ ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಬಿಟ್ಟಿರ್ತಾನೆ ಅವನಿಗೆ ಮಾತ್ರ ಆ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ಏನು ಜನ್ಮಗಳನ್ನು ಎತ್ತಬೇಕಾಗ್ತದೆ ಆ ಜನ್ಮಗಳನ್ನು ಮಾತ್ರ ಸ್ವೀಕಾರ ಮಾಡುವ ಅನಿವಾರ್ಯತೆ ಅವನಿಗಿರ್ತದೆ. ಸಂಚಿತ ಕರ್ಮಗಳನ್ನು ಇನ್ನು ಮುಂದೆ ಅನುಭವಿಸಬೇಕು ಅಂತ ರಿಸರ್ವ್ ಆಗಿಟ್ಟದ್ದು ಕರ್ಮಗಳೇನಿವೆ ಅವುಗಳ ಫಲವನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಅವನಿಗೆ ಉಳಿದಿರೋದಿಲ್ಲ. ಆ ಹಿಂದಿನ ಕರ್ಮಗಳು ಸಂಚಿತ ಕರ್ಮಗಳು ಡೆಪಾಸಿಟೆಡ್ ಆದಂಥ ಕರ್ಮಗಳೆಲ್ಲ ದಗ್ಧ ಆಗಿ ಹೋಗ್ತವೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳ್ತಿರೋದು ವಾಸುದೇವಾನ್ ಅಭಿಜ್ಞಾನ ಪ್ರಬ್ರಹ್ಮಿತರ್ಮಸ ಭಕ್ತ್ಯ ನಿರ್ಮತಿತಾಶೇಷ ಕಷಾಯ ಅನ್ನೋ ಶ್ಲೋಕದಲ್ಲಿ ಹೇಳ್ತಾ ಇರುವುದೇನಿದೆ ಇದು ಜ್ಞಾನಿನಾಂ ಪ್ರಾರಬ್ಧಸ್ಯೇವ ವಿನಿರ್ಮಥನಂ. ಜ್ಞಾನಿಗಳ ಅಪರೋಕ್ಷ ಜ್ಞಾನ ಆದವರ ಸಂಚಿತ ಕರ್ಮಗಳಿಗೆ ನಾಶ ಆಗಿ ಹೋಗ್ತದೆ ಅಂತ ನಾವು ಹಿಂದೆ ಹೇಳಿ ಅದು ಬೇರೆ ಶಾಸ್ತ್ರದಲ್ಲಿ ಅನೇಕ ಕಡೆ ಬಂದಾಗಿ ಹೋಗಿದೆ. ಇಲ್ಲಿ ಪ್ರಾರಬ್ಧ ಕರ್ಮಗಳ ಬಗ್ಗೆ ಮಾತ್ರ ಹೇಳ್ತಿದ್ದಾರೆ. ಆದರೂ ಬಹಳ ದೊಡ್ಡ ಜ್ಞಾನಿಗಳು ಬಹಳ ದೊಡ್ಡ ಸಾಧನೆ ಮಾಡಿದವರಿಗೆ ಪ್ರಾರಬ್ಧ ಕರ್ಮವು ಕೂಡ ಒಂದು ಮಟ್ಟಿಗೆ ನಷ್ಟ ಆಗಿ ಹೋಗ್ತದೆ. ಸಣ್ಣ ಸಣ್ಣ ಸಾಧನೆ ಮಾಡಿದವರಿಗೆ ಪ್ರಾರಬ್ಧ ಕರ್ಮ ಅಂತ ಅನ್ನೋದು ನಷ್ಟ ಆಗೋದಿಲ್ಲ ಅಷ್ಟು ಅಂತ ಹೇಳಿದಂಗೆ ಅದರಿಂದ ಗೊತ್ತಾಗ್ತದೆ. ಜ್ಞಾನಿಗಳ ಪ್ರಾರಬ್ಧ ಬಹಳ ದೊಡ್ಡ ಜ್ಞಾನಿಗಳ ಪ್ರಾರಬ್ಧ ಅದರಲ್ಲೂ ಯೋಗ್ಯ ಸೇವ ಕೆಲವು ಮಾತ್ರ ಅದರಲ್ಲಿ ಆಗ್ತವೆ. ಅದಕ್ಕೆ ಒಂದು ಭವಿಷ್ಯತ್ ಪರ್ವದ ಶ್ಲೋಕ ಇದೆ, ಇದನ್ನು ಇವತ್ತು ನಾವು ನೋಡಬೇಕು. ಈ ಹಿಂದಿನ ಭಾಗದಲ್ಲಿ ಎಲ್ಲ ವಿಷಯಗಳು ನೋಡಿದ್ದೀವಿ, ಅದರ ಅನುವಾದವನ್ನು ಕೂಡ ಇವತ್ತು ನಾವು ಕೇಳಿದ್ದೀವಿ. ಮಹತಾ ಕಾರಣೇನೈವ ಪ್ರಾರಬ್ಧಾನ್ಯಪಿ ಕಾನಿಚಿತ ಕರ್ಮಾಣಿ ಕ್ಷಯಮಾಯಾಂತಿ ಬ್ರಹ್ಮದೃಷ್ಟಿಮತಃ ಕ್ವಚಿತ ಅಂತ ಆ ಭವಿಷ್ಯತ್ ಪರ್ವದ ಶ್ಲೋಕ. ಭವಿಷ್ಯತ್ ಪರ್ವ ಅಂದರೆ ಇದು ಹರಿವಂಶದ ಒಂದು ಉಪಪರ್ವ. ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯತ್ ಪರ್ವ ಅಂತ ಹೀಗೆ ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಭವಿಷ್ಯತ್ ಪರ್ವದಲ್ಲಿ ನಾವು ಈ ಥರ ಆಚಾರ್ಯರು ಮಾಡಿದ ಅರ್ಥಕ್ಕೆ ಒಂದು ಆಧಾರ ಇದೆ. ಮಹತಾ ಕಾರಣೇನ ಬಹಳ ದೊಡ್ಡ ಕಾರಣ ಇದ್ದಾಗ ಈ ಬ್ರಹ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದಂತಹ ಸಾಧಕನಿಗೆ ಕೆಲವು ಪ್ರಾರಬ್ಧ ಕರ್ಮಗಳೂ ಕೂಡ ನಷ್ಟ ಆಗಿ ಹೋಗ್ತವೆ. ಸಂಚಿತ ಕರ್ಮಗಳು ನಷ್ಟ ಆಗ್ತವೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ, ಅದ ಶಾಸ್ತ್ರದಲ್ಲಿ ಸಿದ್ಧವಾದ ಪ್ರಮೇಯ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಇತ್ಯಾದಿ ಕಡೆಗಳಲ್ಲಿ ಸಂಚಿತ ಕರ್ಮಗಳು ನಷ್ಟ ಆಗಿ ಹೋಗ್ತವೆ ಅಂತ ನಾವು ಹೇಳಬೇಕಾದ್ದಿಲ್ಲ, ಅದು ತೀರ್ಮಾನ ಆಗಿ ಹೋಗಿದೆ. ಪ್ರಾರಬ್ಧ ಕರ್ಮಗಳ ಬಗ್ಗೆಯೂ ಹೇಳಬೇಕಾಗಿರುವುದೊಂದು ವಿಶಿಷ್ಟವಾದ ಪ್ರಮೇಯ ಇಲ್ಲಿ ನಾವು ನೋಡ್ತಿರುವಂಥದ್ದು. ಅದೇನು ಮಹಾಕಾರಣ ಅಂದರೆ ಅಪರೋಕ್ಷ ಜ್ಞಾನ ಬಂದ ಮೇಲೆ ಕೂಡ ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದವುಗಳನ್ನು ವಿಶೇಷವಾಗಿ ಅವನು ಸಾಧಿಸಿದರೆ ಅದರಿಂದ ಪ್ರಬಲವಾದಂಥ ದುಷ್ಟ ಪ್ರಾರಬ್ಧಗಳು ಕೂಡ ನಾಶ ಹೊಂದುತ್ತವೆ, ಉಪಮರ್ದ ಹೊಂದುತ್ತವೆ. ಅವುಗಳ ಫಲದ ತೀವ್ರತೆಯನ್ನು ಅನುಭವಿಸುವಂಥ ಪ್ರಸಂಗ ಇರೋದಿಲ್ಲ ಅಂತ ಹೀಗೆ ಅರ್ಥ ಮಾಡಬೇಕು. ನಾವು ಇದನ್ನು ನೋಡಿದ್ದೇವೆ. ಅದ್ಯಾಪಿತೇನು ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಯತಃ ಯೋಗಂ ಅಂತನೂ ವ್ಯಾಖ್ಯಾನದಲ್ಲಿ ಬಂದಿದೆ. ಇವತ್ತಿಗೂ ಕೂಡ ದೇವಾದ್ಯಾಹ ದೇವತೆಗಳು ಮೊದಲಾದವರು ಕೂಡ ಶೃಣ್ವತೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ಅವರಿಗೆ, ಅವರೇನು ಸಣ್ಣವರಲ್ಲ, ಅಂಥವ್ರಿಗೂ ಕೂಡ ಮತ್ತು ಶ್ರವಣ ಮಾಡುವಂಥ ಒಂದು ತುಡಿತ ಇರ್ತದೆ. ಮತ್ತೆ ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಭಕ್ತಿ ಜ್ಞಾನಗಳನ್ನು ಹಾಗೆ ಮುಂದುವರಿಸ್ತಾನೆ ಇರ್ತಾರೆ ಅವರು. ಇದು ಅವ್ರದ್ದೊಂದು ವೈಶಿಷ್ಟ್ಯ. ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯನೂ ಕೂಡ ಒಂದೊಂದು ಕಡೆ 4ನೇ ಸ್ಕಂದದಲ್ಲಿ ಅದೇ ವಿಷಯವನ್ನು ವರ್ಣನೆ ಮಾಡ್ತದೆ. ಈಗೇನು ನಮಗೆ ಶ್ರವಣ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಆಸಕ್ತಿ ಇದೆ, ಬ್ರಹ್ಮ ಜಿಜ್ಞಾಸೆಯಲ್ಲಿ ಆಸಕ್ತಿ ಇದೆ, ಈ ಆಸಕ್ತಿ ಮಾನಸ ಸಾಕ್ಷಾತ್ಕಾರ ಬಂದ ಮೇಲೆ ಹೆಚ್ಚಾಗ್ತದೆ, ಇಲ್ಲಂತಲ್ಲ. ಸ್ವರೂಪ ಸಾಕ್ಷಾತ್ಕಾರ ಬಂದ ಮೇಲೆ ಮತ್ತಷ್ಟು ಇದು ತೀವ್ರವಾಗ್ತದೆ ಈ ಆಸಕ್ತಿ ಅಂತ ಬಂದಿದೆ. ಆದ್ದರಿಂದ ಬಹಳಷ್ಟು ಜ್ಞಾನ, ಅದರಿಂದ ಬಹಳಷ್ಟು ಭಕ್ತಿ, ಮತ್ತೆ ಜ್ಞಾನ, ಮತ್ತೆ ಭಕ್ತಿ, ಹೀಗೆಲ್ಲ ಮಹತ್ತರವಾದ ಕಾರಣ ಇದ್ದರೆ ಆ ಕಾರಣದಿಂದ ಸಂಚಿತ ಕರ್ಮಗಳಿಗೆ ಮಾತ್ರ ಅಲ್ಲ, ಅದಂತೂ ಮುಗದೇ ಹೋಗಿದೆ, ಪ್ರಾರಬ್ಧ ಕರ್ಮಗಳು ಕೂಡ ನಾಶ ಹೊಂದುತ್ತವೆ. ಕರ್ಮಾಣಿ ಅಂದರೆ ಪ್ರಾರಬ್ಧ ಕರ್ಮಾಣ್ಯಪಿ ಪ್ರಾರಬ್ಧಾನ್ಯಪಿ ಕಾನಿಚಿತ್ ಕರ್ಮಾಣಿ ಕ್ಷಯಮಾಯಾಂತಿ. ಬ್ರಹ್ಮದೃಷ್ಟಿ ಇದ್ದವನಿಗೆ ಅದು ಕೂಡ ಕ್ವಚಿತ್, ಎಲ್ಲೋ ಒಂದು ಕಡೆ, ಎಲ್ಲ ಕಡೆ ಹೀಗಾಗ್ತದಂತಿಲ್ಲ. ಇದಕ್ಕೆಲ್ಲ ಏನು ನಿಯಾಮಕ? ಭಗವಂತನ ಇಚ್ಛೆಯೇ ನಿಯಾಮಕ ಅಷ್ಟೆ. ಒಂದು ಭಗವಂತನ ಇಚ್ಛೆ, ಒಂದು ಆಯಾ ಜೀವದ ಯೋಗ್ಯತೆ. ಯಾರ್ಯಾರೋ ಕೆಲವು ಜೀವರಿಗೆ ಕೆಲವು ಪ್ರಸಂಗಗಳಲ್ಲಿ
ಅದನ್ನೇ ಕ್ವಚಿತ್ ಅಂತ ಹೇಳಿದ್ದು. ಅದ್ರ ಮತ್ತು ಯೋಗ್ಯ ಸೇವ ಅಂತ ಆಚಾರ್ಯರ ಮಾತಿದೆ. ಕಾನಿಚಿತ್ ಪ್ರಾರಬ್ಧಾನಿ, ಕೆಲವು ಪ್ರಾರಬ್ಧ ಕರ್ಮಗಳು ಕೆಲವು ಸಂದರ್ಭದಲ್ಲಿ ಈಗ ನಾಶ ಹೊಂದುತ್ತವೆ, ಉಳಿದುದನ್ನೆಲ್ಲ ಅನುಭವಿಸಲೇಬೇಕಾಗ್ತದೆ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಪ್ರಾರಬ್ಧವನ್ನು ಅನುಭವಿಸಲೇಬೇಕಾಗ್ತದೆ. ಕೆಲವುದಕ್ಕೆ ಮಾತ್ರ ಪ್ರಾರಬ್ಧ ಕರ್ಮಗಳಿಗೂ ಮನ್ನಾ ಮಾಡ್ತಾನೆ ಭಗವಂತ ಅಂತನ್ನೋದನ್ನು ನಾವಿಲ್ಲಿ ನೋಡಬೇಕು. ಅಲ್ಲಿ ನಮಗೊಂದು ಸಂಶಯ ಬರ್ತದೆ, ಎಲ್ಲದಕ್ಕೂ ಯಾಕೆ ಕ್ಷಮ ಮಾಡೋದಿಲ್ಲ? ಇವರು ಈ ಸಾಧಕರಾದವರು ಬೇಕಾದಷ್ಟು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿದ್ದಾರೆ ಅಂದಮೇಲೆ ಅವ್ರು ಮಾಡುವಂಥ ಎಲ್ಲ ಥರದ ಪ್ರಾರಬ್ಧ ಕರ್ಮಗಳಿಗೂ ಅವ್ರದ್ದೇನು ಹಿಂದೆ ಪ್ರಾರಬ್ಧ ಇದೆ ಅದೆಲ್ಲದಕ್ಕೂ ಯಾಕೆ ಭಗವಂತ ಮನ್ನಾ ಮಾಡೋದಿಲ್ಲ? ಅದಕ್ಕೆ ಯಾಕೆ ರಿಯಾಯಿತಿ ಕೊಡೋದಿಲ್ಲ? ಅದರಲ್ಲೂ ಕೆಲವುದಕ್ಕೆ ಮಾತ್ರ ಯಾಕೆ ಆ ಥರ ಕೊಡ್ತಾನೆ, ರಿಯಾಯಿತಿ ಕೊಡ್ತಾನೆ, ಇನ್ನು ಕೆಲವೊಂದು ಮತ್ತು ಅವ್ರು ಅನುಭವಿಸಲೇಬೇಕಾಗ್ತದೆ ಯಾಕೆ? ಭಗವಂತನ ಭಕ್ತರು ಅಂತಂದ ಮೇಲೆ, ನನಗೆ ಅತ್ಯಂತ ಪ್ರೀತಿಪಾತ್ರರು ಅಂತಾದಮೇಲೆ ಅವರ ಸಂಚಿತ ಕರ್ಮಗಳನ್ನು ಹೇಗೆ ನಾಶಪಡಿಸಿದ್ದಾನೋ ಪ್ರಾರಬ್ಧ ಕರ್ಮಗಳನ್ನು ಹಾಗೆ ನಾಶಪಡಿಸಿಬಿಟ್ರೆ ಅವರಿಗೆ ಮತ್ತಷ್ಟು ಸಾಧನೆಯಲ್ಲಿ ಅನುಕೂಲ ಆಗ್ತದಲ್ಲ. ಭಗವಂತ ಭಕ್ತವತ್ಸಲ ಅನ್ನೋದು ಮತ್ತಷ್ಟು ನಮಗೆ ಮನವರಿಕೆ ಬರ್ತದಲ್ಲ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಕಾನಿಚಿತ ಅಂತ ಯಾಕೆ ಹೇಳ್ತೀರಿ ಅಂತ ಜಿಜ್ಞಾಸೆ. ಅದಕ್ಕೆ ಹೀಗೆ ಅರ್ಥ ಮಾಡಬೇಕು, ತೇಷಾಮಪಿ ಕಾಮ್ಯ ಕರ್ಮ ಫಲ ದೃಷ್ಟೇಶ್ಚ ಅಂತ ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಸಂಚಿತಗಳೆಲ್ಲೂ ನಷ್ಟ ಆಗಿ ಹೋಗಿರ್ತವೆ, ಎಲ್ಲ ಪ್ರಾರಬ್ಧ ಕರ್ಮಗಳು ಕೂಡ ನಷ್ಟ ಆಗಿ ಹೋಗ್ತವೆ ಅಂತ ನೀವು ಅರ್ಥ ಮಾಡಿಬಿಟ್ರೆ ಅವಾಗೇನಾಗ್ತದೆ, ಈ ಜ್ಞಾನಿಗಳಾದವರು ಕೆಲವು ಬಾರಿ ಯಾವುದಾದ್ರೂ ಕಾಮ್ಯ ಕರ್ಮ ಮಾಡಿ, ಹಿಂದೆ ಮಾಡಿದ್ದ ಕಾಮ್ಯಕರ್ಮದ ಈಗೊಂದು ಮತ್ತೆ ಇನ್ನೊಂದು ಕಾಮ್ಯಕರ್ಮವನ್ನು ಮಾಡಿ, ಅಥವಾ ಹಿಂದೆ ಮಾಡಿದ ನಿಷಿದ್ಧ ಕರ್ಮದ ಅಥವಾ ಈಗೊಂದು ಯಾವುದಾದ್ರೂ ನಿಷಿದ್ಧ ಕರ್ಮವನ್ನು ಮಾಡಿ ಅದರ ಫಲವನ್ನು ಅವರು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಡ್ತದೆ. ದೊಡ್ಡ ದೊಡ್ಡ ಜ್ಞಾನಿಗಳ ಜೀವನವನ್ನು ನಾವು ಗಮನಿಸಿದರೆ, ಇಂದ್ರನಂಥ ದೊಡ್ಡ ದೊಡ್ಡ ದೇವತೆ, ಚಂದ್ರನಂಥ ದೇವತೆಗಳು, ಅನೇಕ ಜನ ಋಷಿಗಳು, ಇವರೆಲ್ಲರ ಜೀವನವನ್ನು ನಾವು ಗಮನಿಸಿದರೆ ಬ್ರಹ್ಮ ಸಾಕ್ಷಾತ್ಕಾರ ಅವರಿಗೆ ಆಗಿದೆ. ಅಂಥವರು ಕೂಡ ನಿಷಿದ್ಧ ಕರ್ಮವನ್ನು ಹಿಂದೇನು ಮಾಡಿದ್ದಾರೆ ಅದರ ಫಲವಾದಂಥ ಪ್ರತಿಫಲವನ್ನು ಅನುಭವಿಸುವುದು ಕಂಡಿದೆಯಲ್ಲ. ಒಂದು ವೇಳೆ ಪ್ರಾರಬ್ಧವನ್ನೂ ಭಗವಂತ ಮನ್ನಿಸಿಬಿಡ್ತಾನೆ ಅಂತಾಗಿದ್ದರೆ ಆ ನಿಷಿದ್ಧ ಕರ್ಮದ ಫಲ ಉಂಡು ಅವರು ಬಳಲಬೇಕಾದಂಥ ಪ್ರಸಂಗ ಇರೋದಿಲ್ಲ. ಅಂಥವರು ಕೂಡ ಬಳಲ್ತಾ ಇದ್ದಾರೆ ಅನ್ನೋದು ನಮ್ಗೆ ಕಂಡಿದೆ. ಅನೇಕ ಥರದ ತಪ್ಪುಗಳನ್ನು ಮಾಡ್ತಾ ಇರೋದು ಕೂಡ ಕಂಡಿದೆ. ಇದರ ಯಾಕೆ ಹೀಗಾಗ್ತದೆ ಅಂದರೆ, ಹಿಂದೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಮಾಡಿರ್ತಾರೆ, ಅಪರೋಕ್ಷ ಜ್ಞಾನ ಆಗೋದಕ್ಕಿಂತ ಮುಂಚೆ ಹಿಂದೆ ಯಾವುದೋ ಒಂದು ಕರ್ಮ ಮಾಡಿರ್ತಾರೆ. ಅದು ಅಪರೋಕ್ಷ ಜ್ಞಾನ ಆದಮೇಲೆ ಪ್ರಾರಬ್ಧ ಕರ್ಮ ಅಂತ ಅನಿಸ್ಕೊಂಡು ಅದರ ಆ ಕರ್ಮದ ಒಂದು ಚೈನ್, ಅದರಿಂದಾಗಿ ಮತ್ತೊಂದು ಕರ್ಮವನ್ನು ಈಗ ಮಾಡುವಂತಾಗಿ ಅದರ ಫಲವನ್ನು ಉಣ್ತಾನೆ. ಇದನ್ನು ನಾವು ತಿಳ್ಕೊಳ್ಬೇಕು. ಸಾಕ್ಷಾತ್ಕಾರ ಆದಮೇಲೆ, ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಮಾಡುವಂಥ ಏನೋ ಒಂದು ಕರ್ಮ ಇದೆ, ಅದು ನೇರವಾಗಿ ಫಲ ಕೊಡೋದಿಲ್ಲ. ಹಿಂದೆ ಭಗವಂತನ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆ ಏನು ಕರ್ಮಗಳನ್ನು ಮಾಡಿರ್ತಾನೆ ಅದರ ಸಂಸ್ಕಾರದಿಂದ, ಅದರ ಒತ್ತಡದಿಂದ ಈಗೊಂದು ಏನೋ ಕರ್ಮ ಮಾಡ್ತಾನೆ. ಆದ್ದರಿಂದ ಈಗಿನ ಕರ್ಮ ಅನ್ನೋದು, ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಮಾಡುವ ಕರ್ಮ ಅನ್ನೋದು ಹಿಂದೆ ಮಾಡಿದ ಕರ್ಮದ ಸೂಚಕ ಆಗ್ತದೆ. ಇದೆಲ್ಲ ಮುಂದೆ 6ನೇ ಸ್ಕಂದದಲ್ಲಿ ಮೊದಲಾದ ಕಡೆ ಬರೋದಿದೆ. ಈ ಅಶ್ವತ್ಥಾಮ ಮೊದಲಾದವರಿಗೆ ಏನು ಸ್ಥಿತಿ ಬಂತು ಅನ್ನೋದನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅಶ್ವತ್ಥಾಮನು ಕೂಡ ರುದ್ರನ ಅಂಶ ಸಂಭೂತನಾದವನು. ಅವನಿಗೆ ಸಾಕ್ಷಾತ್ಕಾರ ಆದಮೇಲೆ ಮಾಡಿದಂಥ ಯಾವುದೇ ರೀತಿಯಾದಂಥ ಇಂಥ ಒಂದು ಕೃತ್ಯ ಅದು ಅವನಿಗೆ ದೋಷಕರ ಆಗೋದಿಲ್ಲ. ಆದರೆ ಈಗ ಅವನು ಮಾಡಿದ್ದೇನಿದೆ, ಪಾಂಡವರ ಕಾಲದಲ್ಲಿ ಅವನು ಮಾಡಿದ್ದೇನಿದೆ, ಇದು ಹಿಂದೆ ಅಪರೋಕ್ಷ ಜ್ಞಾನ ಆಗೋದಕ್ಕಿಂತ ಮುಂಚೆ ಮಾಡಿದ ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕೆ ಸೂಚಕವಾಗಿರ್ತದೆ. ಆ ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮದ ಫಲವನ್ನೇ ಅವನು ಈಗ ಉಣ್ತಾನಷ್ಟೆ. ಉಣ್ತಾನೆ ಅನ್ನೋದಕ್ಕೆ ಈಗಿನ ಕರ್ಮ ಸೂಚಕ ಆಗ್ತದೆ. ಈಗಿನ ಕರ್ಮ ಸೂಚಕ, ಸಾಕ್ಷಾತ್ಕಾರ ಆದ್ಮೇಲೆ ಮಾಡಿದ ಕರ್ಮ ಅಂತ ಅನ್ನೋದು ಸೂಚಕ ಆಗ್ತದೆ. ಸಾಕ್ಷಾತ್ಕಾರ ಆಗೋದಕ್ಕಿಂತ ಮುಂಚೆ ಮಾಡಿದ ಕರ್ಮ ಅಂತ ಅನ್ನೋದು ಕಾರಕ ಆಗ್ತದೆ ಅವನ ದುಃಖ ಮೊದಲಾದವುಗಳಿಗೆ. ರಣಹೇತು ರಣಃ ಅಂತ, ಅವನಿಗೆ ಮೈಯೆಲ್ಲ ಹುಣ್ಣಾಗಿತ್ತು. ಒಂದು 1000 ವರ್ಷ ಕಾಲ ಅಂತ ಒಂದು ದುಸ್ಥಿತಿಯಲ್ಲಿ ಅವನು ಓಡಾಡಬೇಕಾದ ಪ್ರಸಂಗ ಬಂದಿತ್ತು. ಅದು ಯಾಕೆ ಆ ಥರ ಓಡಾಡಿದ ಅಂದರೆ, ಅದು ಈಗ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನು ಕೊಂದು ಹಾಕಿದ್ದು ಮೊದಲಾದ ಕೃತ್ಯಗಳನ್ನು ಮಾಡಿದ್ದು ಅದಕ್ಕೆ ಕಾರಣ ಅಲ್ಲ. ಈಗ ಅವನಿಗೆ ಸಾಕ್ಷಾತ್ಕಾರ ಆಗಿ ಹೋಗಿದೆ. ಆದ್ದರಿಂದ ಈಗ ಅವನಿಗೆ ಏನೂ ತೊಂದರೆ ಆಗೋದೇ ಇಲ್ಲ ಅದರಿಂದ. ಆದರೆ ಅದೆಲ್ಲ ಆಗಿದ್ದೆಲ್ಲವೂ ಕೂಡ ಹಿಂದೆ ಮಾಡಿದ್ದರ ಫಲವೇ ಅದು. ಅವನಿಗೂ ಭಗವಂತನ ಸಾಕ್ಷಾತ್ಕಾರ ಆಗೋದಕ್ಕಿಂತ ಮುಂಚೆ ಏನೋ ಒಂದು ಕರ್ಮ ಮಾಡಿದ್ದಿತ್ತು. ಆ ಕರ್ಮದ ಫಲವಾಗಿ ಅದರ ಸರಪಳಿ ರೂಪದಿಂದ ಈಗೊಂದು ಏನೋ ಕರ್ಮ ಮಾಡಿದ.
ಈಗಿನದ್ದು ಕೇವಲ ಸೂಚಕ ಆಯಿತು, ಹಿಂದಿನದೇ ಕಾರಣ ಆಯಿತು. ಅದನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಜ್ಞಾನಿಗಳಿಗೂ ಕೂಡ ಯಾವುದೋ ಒಂದು ಕಾಮ್ಯ ಫಲ, ನಿಷಿದ್ಧ ಕರ್ಮ, ಅದರ ಫಲವನ್ನು ಅನುಭವಿಸುವ ಒಂದು ಪ್ರಸಂಗ ಕಂಡು ಬರ್ತದೆ ನಮಗೆ. ಇಂದ್ರನಿಗಾಗಿದೆ, ಚಂದ್ರನಿಗಾಗಿದೆ, ಸೂರ್ಯನಿಗಾಗಿದೆ, ಹಾಗೆ ಅಶ್ವತ್ಥಾಮಾದಿಗಳಿಗೆ ಆಗಿದೆ ಅಂತ ಅದರ ಅಭಿಪ್ರಾಯವನ್ನು ನಾವು ತಿಳ್ಕೊಳ್ಬೇಕು. ಅದು ಭವಿಷ್ಯತ್ ಪರ್ವದ ಮಾತು. ತಮಾದಿ ನಿರೋಧಶ್ಚ ಪ್ರಾರಬ್ಧೇನೈವ ಪ್ರಾರಬ್ಧ ಕರ್ಮಣೈವ. ಈಗಿಲ್ಲಿ ಭಗವದ್ಗೀತಾ ಅವನಿಗೆ ಉಪದೇಶ ಆಗಿತ್ತು, ಆದರೆ ಕಾಲ, ಕರ್ಮ, ತಮಸ್ಸು ಇವುಗಳಿಂದ ಆ ಭಗವದ್ಗೀತಾ ಜ್ಞಾನ ಅಂತನೂ ತಿರೋಹಿತ ಆಗಿತ್ತು ಅಂತ ಬಂತಲ್ಲ, ಇದು ಆಶ್ಚರ್ಯ ಆಗ್ತದೆ. ಬಹಳ ದೊಡ್ಡ ದೇವತೆಗೆ, ಇಂದ್ರನಂಥ ದೊಡ್ಡ ದೇವತೆಗೆ ಯಾವುದೋ ಕಾಲದ ಪ್ರಭಾವ ಆಗುವುದಂದ್ರೆ ಏನು, ತಮಸ್ಸಿನ ಪ್ರಭಾವ ಆಗುವುದಂದ್ರೆ ಏನು ಅಂತ ಹೀಗೆಲ್ಲ ಪ್ರಶ್ನೆ ಬಂದರೆ ಅದಕ್ಕೆ ಅರ್ಥ ಹೇಳ್ತಾರೆ. ವಾಸ್ತವಿಕವಾಗಿ ಆಗುವುದೆಲ್ಲ ಪ್ರಾರಬ್ಧ ಕರ್ಮದಿಂದಲೇ. ಯಾವತ್ತೂ ಕೂಡ ಮನುಷ್ಯ ತಾನು ಉಣ್ಣುವುದು ತಾನು ಮಾಡಿದ್ದನ್ನೇ ಉಣ್ತಾನೆ ಹೊತ್ತು ಮಾಡದಿದ್ದನ್ನೇ ಯಾವತ್ತೂ ಉಣ್ಣೋದಿಲ್ಲ. ಇವತ್ತಿನ ಜನ್ಮದಲ್ಲಿ ಅರ್ಜುನನಂಥವರಿಗೆ ಆದ ಸಾಕ್ಷಾತ್ಕಾರ ಮರೆ ಆಗ್ತದೆ. ಭಗವಂತನ ಸಾಕ್ಷಾತ್ಕಾರ ಆಗಿದೆ, ಸಾಕ್ಷಾತ್ಕಾರ ಆಗಿದ್ದು ಎಲ್ಲೂ ನಷ್ಟ ಆಗೋದಿಲ್ಲ, ಅದು ಕೇವಲ ಅವ್ಯಕ್ತವಾಗಿ ಉಳಿದು ಬಿಡ್ತದೆ ಕೆಲವು ಕಾಲ. ಹೀಗೆಲ್ಲ ಆಗಲಿಕ್ಕೆ ಏನು ಕಾರಣ? ಇವತ್ತು ಮಾಡಿದ ಯಾವ ದೋಷವೂ ಕಾರಣ ಅಲ್ಲ. ಹಿಂದೆ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆ ಏನೋ ಒಂದು ಕರ್ಮ ಇತ್ತು, ಅದೇ ಪ್ರಾರಬ್ಧ ಕರ್ಮ ಅಂತ ಅನಿಸ್ಕೊಂಡು, ಸಾಕ್ಷಾತ್ಕಾರ ಆದಮೇಲೆ ಅದು ಪ್ರಾರಬ್ಧ ಕರ್ಮ ಅಂತ ಅನಿಸ್ಕೊಂಡು, ಆ ಕರ್ಮದಿಂದ ಈ ಭಗವದ್ಗೀತೆಯಂಥ ಉಪದೇಶವನ್ನು ಅವನು ಪಡೆದು ಕೂಡ ಅದು ಮರೆತು ಹೋಗ್ತದೆ. ಇದನ್ನೇ ನಾವು ಗಮನಿಸಬೇಕಾದ್ದಿಲ್ಲಿ. ಅರ್ಜುನ ದೊಡ್ಡ ಸಾಧಕ, ಮೂಲಭೂತವಾಗಿ ಉಪದೇಶ ಮಾಡಿದವನು ಕೃಷ್ಣ. ಅಂಥವನಿಗೆ ಕಲಿಕಾಲ ಮತ್ತು ತಮೋಗುಣ ಮತ್ತು ಅವನು ಮಾಡಿದ ಪ್ರಾರಬ್ಧ ಕರ್ಮ ಇವುಗಳೆಲ್ಲದರ ಫಲವಾಗಿ ಹೀಗೆ ಒಂದು ಪ್ರಸಂಗ ಬಂತು ಅಂತ ಆದರೆ, ಹಾಗಾದರೆ ನಮ್ಮಂಥವ್ರು, ನಮಗೆ ಭಗವಂತ ಉಪದೇಶ ಮಾಡಲಿಲ್ಲ ನೇರವಾಗಿ, ಯಾರೋ ಸಾಮಾನ್ಯರೇ ನಮಗೆ ಉಪದೇಶ ಮಾಡಿದ್ದಾರೆ. ನಾವು ಸಾಮಾನ್ಯರೇ, ಮತ್ತೆ ಯಾರಿಗೂ ಉಪದೇಶ ಮಾಡ್ತೇವೆ. ನಮ್ಮಲ್ಲಿ ಇಂಥದೇ ಒಂದು ಸಾಮಾನ್ಯತೆಯೇ ಇದೆ. ಸಾಧಾರಣ ವ್ಯಕ್ತಿಗಳು ನಾವು. ಕಲಿಕಾಲದ ಪ್ರಭಾವಕ್ಕೆ ಹೆಚ್ಚು ಬಲಿಯಾಗುವವರು ನಾವು. ತಮೋಗುಣ ದೇವತೆಗಳಿಗಿಂತ ಹೆಚ್ಚು ನಮ್ಮಲ್ಲಿ ಇದ್ದುಕೊಂಡು ನಮ್ಮನ್ನು ಆಟ ಆಡಿಸ್ತದೆ. ದೇವ, ಋಷಿ, ಪಿತೃ, ಪ ಅಂದರೆ ಚಕ್ರವರ್ತಿಗಳು, ಮುಂದೆ ಮನುಷ್ಯರು, ಇವರಲ್ಲಿ ಮೇಲ್ಮೇಲೆ ಹೋದಂತೆ ತಮೋಗುಣದ ಪ್ರಭಾವ ಕಡಿಮೆ, ಕೆಳಗೆ ಬಂದಂತೆ ತಮೋಗುಣದ ಆಟ ಹೆಚ್ಚು. ಇದೆಲ್ಲ ನಮಗೆ ನೋಡಿ ಗೊತ್ತಿದೆ. ನಮ್ಮ ಗತಿ ಏನು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಇಂದ್ರನಿಗೆ ಹಿಂಗಾಯಿತು ಅಂತಂದ ಮೇಲೆ ಅದನ್ನು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳಿದ್ದಾರೆ ಅಂತಾರೆ. ಪ್ರಾರಬ್ಧ ಕರ್ಮವೇ ಎಷ್ಟು ಬಲವತ್ತರವಾದ್ದು ಅಂತನ್ನೋದಕ್ಕೆ ಇದು ಸೂಚಕ. ಜ್ಞಾನಾದಿ ವ್ಯಕ್ತಿ ಅವ್ಯಕ್ತಿ ಸುಖ ದುಃಖಾದಿಕಂ ತಥಾ ಸುದೃಷ್ಟ ಬ್ರಹ್ಮತತ್ವಾನ ಭವತ್ಯಾರಬ್ಧ ಕರ್ಮಣ. ಇದು ಬ್ರಹ್ಮಾಂಡ, ಬ್ರಹ್ಮವೈವರ್ತ, ಬ್ರಹ್ಮ ಅಂತ 3 ಪುರಾಣಗಳು. ಅವುಗಳಲ್ಲಿ ಒಂದು ಈ ಬ್ರಹ್ಮವೈವರ್ತ ಪುರಾಣ. ಅಲ್ಲಿ ಈ ಮಾತು ಬಂದಿದೆ. ಜ್ಞಾನ ಕೆಲವು ಬಾರಿ ವ್ಯಕ್ತ ಆಗ್ತದೆ, ಇನ್ನು ಕೆಲವು ಬಾರಿ ಅವ್ಯಕ್ತ ಆಗಿಬಿಡ್ತದೆ. ಇದ್ದ ಜ್ಞಾನವು ಮರೆ ಆಗಿಬಿಡ್ತದೆ. ಕೆಲವು ಕಡೆ ಸುಖ ಆಗ್ತದೆ, ಕೆಲವು ಕಡೆ ದುಃಖವೇ ಆಗ್ತದೆ. ಸುದೃಷ್ಟ ಬ್ರಹ್ಮತತ್ವಾನ, ಮನುಷ್ಯರಂತೆ ಸಾಮಾನ್ಯವಾದ ಜ್ಞಾನ ಅಲ್ಲ ದೇವತೆಗಳದು, ಬಹಳ ದೊಡ್ಡ ಜ್ಞಾನ. ಅಂಥ ಜ್ಞಾನ ಉಳ್ಳವರಿಗೂ ಕೂಡ ಪ್ರಾರಬ್ಧ ಕರ್ಮದಿಂದ ಹೀಗಾಗ್ತದೆ ಅಂತ ಅದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಈ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೂ ಕೂಡ ಪ್ರಾರಬ್ಧ ಕರ್ಮ ವಶಾತ್ ಅದು ಮರೆಯಾಗುವುದು ಅಂತ ಇದ್ದಾಗ, ಇನ್ನೂ ಸಾಕ್ಷಾತ್ಕಾರವೇ ಆಗಿಲ್ಲ ನಮ್ಮದು, ಎಂದಾಗ್ತದೋ ಗೊತ್ತಿಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮಗಳ ನಂತರ ಜ್ಞಾನವನ್ನು ಪಡ್ಕೊಂಡು ನನ್ನ ಬಂದು ತಲುಪ್ತಾನೆ ಅಂತ ಭಗವಂತ ಗೀತಾದಲ್ಲಿ ಹೇಳಿದ್ದನ್ನು ಪ್ರವಚನ ಮಾಡಿದ್ದೀವಿ, ಕೇಳಿದ್ದೀವಿ. ಎಂದಾಗ್ತದೋ ಗೊತ್ತಿಲ್ಲ, ಎಂದಿಗಾವುದೋ ನಿನ್ನ ದರ್ಶನ ಅಂತ ಕೇವಲ ಹಲಬುತ್ತಾ ಇದ್ದೀವಿ ಅಷ್ಟೇ ನಾವು. ಹಾಗಿರುವಾಗ ನಮಗೆ ಆಗಿರುವಂಥ ಒಂದು ಅಲ್ಪ ಸ್ವಲ್ಪ ಜ್ಞಾನ ಹೇಗೆ ಇದ್ದಕ್ಕಿದ್ದಂತೆ ಕುಸಿದು ಹೋಗ್ತದೆ. ಆ ಜ್ಞಾನದ ಸೌಧ ಕುಸಿದು ಹೋಗ್ತದೆ. ಏನೋ ತಿಳ್ಕೊಳ್ಳಿಕ್ಕೆ ಹೋಗಿ ಮತ್ತೊಂದೇನೋ ತಿಳ್ಕೊತೀವಿ, ಏನೋ ಹೇಳಲಿಕ್ಕೆ ಹೋಗಿ ಮತ್ತೊಂದೇನೋ ಹೇಳ್ತೀವಿ. ಹಾಗೆ ಮಂಗ ತಾನು ಹಾಳಾಗುವುದಿಲ್ಲದೆ ಊರನ್ನು ಹಾಳು ಮಾಡಿತು ಅಂತ ಹೇಳಿದಂತೆ ನಮ್ಮಲ್ಲಿರುವ ದೋಷಗಳಿಂದಾಗಿ ಇನ್ನೊಬ್ಬರಿಗೂ ಕೂಡ ನಾವು ಅಂಥ ದೋಷಗಳನ್ನು ತಂದಿಟ್ಟು ಬಿಡ್ತೇವೆ. ನಾವು ಆಲೋಚನೆ ಮಾಡಬೇಕಂತ ಸಂಗತಿ ಇದು. ಅದಾದ್ಮೇಲೆ ಮುಂದೆ ಬ್ರಹ್ಮ ಸಂಪತ್ತಿ ಅಂತಿದೆ. ಅದೇನು ಬ್ರಹ್ಮ ಸಂಪತ್ತಿ ಅಂತಂದರೆ, ಬ್ರಹ್ಮ ಸಂಪತ್ತಿ ಅಂದರೆ ಪರಬ್ರಹ್ಮನ ಅಪರೋಕ್ಷ ಜ್ಞಾನ ಅಂತ ಅರ್ಥ, ಹೊರತು ನಾನೇ ಬ್ರಹ್ಮನಾಗುವುದು ಅಂತ ಅರ್ಥ ಅಲ್ಲ. ಮತ್ತೆ ಸಂಚಿನ್ನ ದ್ವೈತ ಸಂಶಯ ಅಂತಿದೆ ಅಲ್ಲಿ ಮೂರನೇ ಶ್ಲೋಕದಲ್ಲಿ. ವಿಶೋಕೋ ಬ್ರಹ್ಮ ಸಂಪತ್ಯ, ಬ್ರಹ್ಮನನ್ನು ತಿಳಿದಿದ್ದರಿಂದ
ಅವನು ದೋಷಗಳನ್ನು ಕಳ್ಕೋತಾನೆ ಅಂತ ಒಂದರ್ಥ. ಯಾಕಂದ್ರೆ ಅವನನ್ನು ವಿಭು ಅಂತ ಹೇಳಿದ್ದಾರೆ 2ನೇ ಶ್ಲೋಕದಲ್ಲಿ. ವಿಭು ಅಂತ ಸಮರ್ಥ, ಅವನು ನಮ್ಮಂತೆ ಅಸಮರ್ಥ ಅಲ್ಲ. ಅಂಥ ಗೀತೆ ಮರೆತು ಹೋದ ಗೀತೆಯನ್ನು ಮತ್ತೆ ನೆನಪು ಮಾಡ್ಕೊಂಡಲ್ಲ, ಅದರಿಂದ ಅವನು ವಿಭು. ಶ್ಲೋಕವನ್ನು ಕಳ್ಕೋತಾನೆ ಬ್ರಹ್ಮಜ್ಞಾನ ಬಂದಿದ್ದರಿಂದ. ಮತ್ತೆ ಸಂಚಿನ್ನ ದ್ವೈತ ಸಂಶಯ, ದ್ವೈತದ ಬಗ್ಗೆ ಇರುವ ಸಂಶಯ ಹೊರಟು ಹೋಗ್ತದೆ ಅಂತ ಬಂದಿದೆ. ಏನದು ಸಂಶಯ ಅಂದರೆ, ದ್ವೈತ ಸಂಶಯ ಅಂದರೆ ಭೇದ ಭ್ರಮ ಅಂತ ಉಳಿದವರೆಲ್ಲ ಅನೇಕ ಜನರು ಅರ್ಥ ಮಾಡ್ತಾರೆ. ಬ್ರಹ್ಮನ ಸಾಕ್ಷಾತ್ಕಾರ ಆಗುವವರೆಗೆ ಭೇದದ ಭ್ರಾಂತಿ ಇರ್ತದೆ. ಈ ಜಗತ್ತು, ಜೀವ ಇವರೆಲ್ಲರ ನಡುವಿನ ಭೇದ ಭ್ರಾಂತಿ ಇರ್ತದೆ. ಬ್ರಹ್ಮನ ಸಾಕ್ಷಾತ್ಕಾರ ಆದಮೇಲೆ ಆ ಭ್ರಾಂತಿ ಹೊರಟೋಗ್ತದೆ ಅಂತ ಅರ್ಥ ಮಾಡುವವರು ಇದ್ದಾರೆ, ಕೆಲವು ವ್ಯಾಖ್ಯಾನಕಾರರು. ಹಾಗರ್ಥ ಅಲ್ಲ. ಇಲ್ಲಿ ದ್ವೈತ ಸಂಶಯ ಅಂದರೆ ಭೇದ ಭ್ರಮ ಹೊರಟೋಗ್ತದೆ ಅಂತ ಅರ್ಥ ಅಲ್ಲ, ಅಭೇದ ಜ್ಞಾನ ಸ್ಥಾಪಿತ ಆಗ್ತದೆ ಅಂತ ಅರ್ಥ ಅಲ್ಲ. ಅದಕ್ಕೊಂದು ನಿರ್ದಿಷ್ಟವಾದ ಅರ್ಥ ಇದೆ ಅಂತಾರೆ ಆಚಾರ. ಅದೇನರ್ಥ ಅಂದರೆ, ದ್ವೈತ ಸಂಶಯ ಭಗವಂತಂ ವಿನಾನ್ಯತ್ರ ಪ್ರವೃತ್ಯಾದಿ ಪ್ರಕಾಶನಂ ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ ತಾಂ ದ್ವೈತ ದೃಷ್ಟಿಂ ಮೇ ದೇವ ಛಿಂದಿ ಜ್ಞಾನ ವರಾಸಿನ ಅಂತ ಬ್ರಹ್ಮಪುರಾಣದ ಒಂದು ಶ್ಲೋಕ ಇದೆ. ಅದೇನು ಹೇಳ್ತದೆ ಅದನ್ನ ಗಮನಿಸಬೇಕು. ಭಗವಂತಂ ವಿನಾ ಅನ್ಯತ್ರ, ನಾವೇನು ಈ ಜಗತ್ತಿನಲ್ಲಿ ಪ್ರವೃತ್ತಿ ಮಾಡ್ತಿದ್ದೀವಲ್ಲ, ನಮ್ಮ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಮತ್ತು ಯಾವುದ್ಯಾವುದಕ್ಕೂ ನಾವೇನೇನೋ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಇಂಥ ಎಲ್ಲ ಕೆಲಸಗಳನ್ನು ಮಾಡುವಾಗ ಇದೆಲ್ಲವೂ ಭಗವಂತನ ಪೂಜಾ ಅಂತ ಎಚ್ಚರವಿಲ್ಲದೆ ಕೇವಲ ನಮ್ಮ ಸುಖಕ್ಕಾಗಿ ನಾವೇನಾದರೂ ಕರ್ಮಗಳನ್ನು ಮಾಡಿಬಿಟ್ರೆ, ಭಗವಂತನ ವಿನಾ ಅನ್ಯತ್ರ ಇಂಥವನ್ನೇನಾದ್ರು ನಾವು ಮಾಡಿಬಿಟ್ರೆ, ಆ ವಿಷಯ ಭೋಗದಲ್ಲಿ, ಲೌಕಿಕ ವಿಷಯ ಭೋಗದಲ್ಲಿ ನಾವು ಪ್ರವೃತ್ತಿ ಮಾಡಿಬಿಟ್ರೆ, ಅದನ್ನು, ಆ ಪ್ರವೃತ್ತಿಯನ್ನು ಮತ್ತು ಅದರಿಂದ ಆಗುವಂಥ ಸುಖಾನುಭವವನ್ನು ದ್ವೈತ ಅಂತಾರೆ. ಇದು ತುಂಬ ಆಶ್ಚರ್ಯದ ಸಂಗತಿ. ದ್ವೈತ ಅಂದರೆ ಜೀವಬ್ರಹ್ಮರ ನಡುವೆ, ಜೀವರ ನಡುವೆ ಇರುವಂಥ ಭೇದ ಅಂತ ಅರ್ಥ ಅಲ್ಲ. ದ್ವೈತ ಅಂದರೆ ಈ ವಿಷಯ ಭೋಗದಲ್ಲಿ ಪ್ರವೃತ್ತಿ, ಲೌಕಿಕ ರೂಪ, ರಸ, ಗಂಧ, ಸ್ಪರ್ಶ ಅನ್ನುವ ಈ 5 ವಿಷಯಗಳನ್ನು ಅನುಭವಿಸುವಲ್ಲಿ ಪ್ರವೃತ್ತಿ, ಮತ್ತು ಆ ಪ್ರವೃತ್ತಿ ಮಾಡಿದ್ದಂತೆ ನಮಗಾಗುವಂಥ ಅನುಭವ, ಇವುಗಳನ್ನೇ ಈ ದ್ವೈತ ಸಂಶಯ ಅಂತಂತಾರೆ. ಅದರಲ್ಲಿ ಒಂದು ವಿಷಯ ಇದೆ, ಭಗವಂತನ ಪೂಜೆಯಲ್ಲಿ ವಿನಿಯೋಗ ಆಗದೇ ಇದ್ದದ್ದು ಅಂತ. ಭಗವಂತಂ ವಿನಾ ಅನ್ಯತ್ರ ಅಂತ ಬ್ರಹ್ಮಪುರಾಣದ ಶ್ಲೋಕ ಇದೆ. ಮನುಷ್ಯ ಮಾಡುವ ಪ್ರತಿಯೊಂದು ಕ್ರಿಯೆ, ಗಂಡು ಹೆಣ್ಣನ್ನು ಸೇರುವುದು, ಹೆಣ್ಣು ಗಂಡುಗಳು ಪರಸ್ಪರ ಸೇರುವುದು, ಊಟ ಮಾಡುವುದು, ಮಲಗುವುದು, ಹೀಗೆ 5 ಜ್ಞಾನೇಂದ್ರಿಯಗಳಿಂದ 5 ಕರ್ಮೇಂದ್ರಿಯಗಳಿಂದ ಏನೇನು ನಾವು ಮಾಡ್ತಿರ್ತೀವಲ್ಲ, ಅದೆಲ್ಲವೂ ಕೂಡ ಭಗವಂತನ ಪೂಜಾ ಅಂತ ಆಗಿಬಿಟ್ರೆ ಅದನ್ನು ದ್ವೈತ ಸಂಶಯ ಅಂತ ಅನ್ನೋದಿಲ್ಲ. ಅದು ಹೋಗಬೇಕು ಅಂತ ಶಾಸ್ತ್ರ ಹೇಳುವುದೂ ಇಲ್ಲ. 5 ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ, ಮನಸ್ಸಿನಿಂದ ನಾವು ಮಾಡುವ ಎಲ್ಲವನ್ನೂ ಕೂಡ ಭಗವಂತನ ಪೂಜಾ ಅನ್ನುವ ಎಚ್ಚರ ಇಲ್ಲದೇನೆ ನಮ್ಮ ಸುಖಕ್ಕಾಗಿ ಮಾಡ್ತಿದ್ದೀವಿ ಅಂತ ಪ್ರವೃತ್ತಿ ಮಾಡಿದರೆ, ಹಾಗೆ ಅದರಿಂದ ಅನುಭವ ಬಂದರೆ ಅದನ್ನು ದ್ವೈತ ಸಂಶಯ ಅಂತಾರೆ. ಇದು ಕೆಲವು ಬಾರಿ ಜ್ಞಾನಿಗಳಿಗೂ ಬರ್ತದೆ. ಇದು ವಿಷಯ. ಅದು ಯಾರದಿಂದ ಬರ್ತದೆ ಅಂದರೆ ಪ್ರಾರಬ್ಧ ಕರ್ಮದಿಂದ ಬರ್ತದೆ. ಪ್ರಾರಬ್ಧ ಕರ್ಮಣೈವ ಸ್ಯಾತ್ ಕದಾಚಿತ್ ಜ್ಞಾನಿನಾಮಪಿ, ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿಗೂ ಬಂದುಬಿಡ್ತದೆ. ಇದು ಜ್ಞಾನಿಗಳಿಗೂ ಹೀಗಾಗ್ತದೆ ಅಂದರೆ, ಅಪರೋಕ್ಷ ಜ್ಞಾನದ ಸಮೀಪವೇ ಹೋಗದೇ ಇರುವಂಥ ನಮ್ಮಂಥವ್ರು ಏನಿದ್ದೀವಿ, ನಮ್ಮ ಗತಿ ಏನಾಗಾದ್ರೆ ಇನ್ನೂ ಅಪರೋಕ್ಷ ಜ್ಞಾನಕ್ಕೆ ಸಮೀಪಕ್ಕೆ ಹೋಗಿಲ್ಲ. ನಮಗೆ ಭಗವಂತನ ಪೂಜೆ ಅಂದರೆ ಏನು? ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ದೇವರ ಎದುರಿಗೆ, ಆ ದೇವರ ಎದುರಿಗೆ ವೇದಿಕೆ ಮೇಲೆ ಕೂತಾಗ ಸಂಧ್ಯಾವಂದನೆ ಮಾಡುವಾಗ, ದೇವ್ರ ಪೂಜೆ ಮಾಡುವಾಗ ಮಾತ್ರ ಅದು ದೇವ್ರ ಪೂಜೆ ಅಂತ. ಇನ್ನು ನಾವು ಓಡಾಡುವುದು, ಮಾತನಾಡುವುದು, ಮತ್ತೇನೋ ಕೆಲಸ ಮಾಡುವುದು, ಮಕ್ಕಳು ಆಡಿಸುವಾಗ, ಮಡದಿಯೊಡನಿರುವಾಗ, ಗಂಡನೊಡನಿರುವಾಗ, ಇವು ದೇವ್ರ ಪೂಜೆ ನಮಗೆ ಎಚ್ಚರ ಬರೋದೇ ಇಲ್ಲ ಅವಾಗ. ಹಾಗಾದರೆ ಆ ಕೆಲಸಗಳಲ್ಲಿ ನಾವು ಪ್ರವೃತ್ತಿ ಮಾಡುವುದು, ನಮ್ಮ ಪ್ರಯತ್ನಗಳು ಮತ್ತು ಅದರಿಂದ ಆಗುವಂಥ ಅನುಭವ, ಇವುಗಳೆಲ್ಲ ದ್ವೈತ ಸಂಶಯ ಅಂತಂತಾರೆ ಅವನ್ನು. ಅವು ಹೋಗಬೇಕು. ಅರ್ಜುನನಿಗೆ ಅದು ಹೋಗಿತ್ತು. ಆದರೆ ಅದನ್ನು ಹೇಳ್ತಾರೆ, ಕೆಲವು ಸರಿ ಪ್ರಾರಬ್ಧ ಕರ್ಮವಶಾತ್ ಅವನಿಗೂ ಬರ್ತಿತ್ತು ಅಂತ. ನಾವೇನು ಈ ಮಹಾಭಾರತ ನೋಡಿದ್ದೀವಲ್ಲ, ಅದೇ ತುಂಬ ಅದ್ಭುತ. ನಾವು ಮಾಡ್ತಿರೋ ಈ ಯುದ್ಧ ಅನ್ನೋದು ಭಗವಂತನ ಪೂಜೆ ಅಂತ ಅವರಿಗೆ ಎಚ್ಚರ ಇರಬೇಕಾಗಿತ್ತು. ಭೀಮಸೇನಿಗೆ ಆ ಎಚ್ಚರ ಇರ್ತಿತ್ತು. ಕೆಲವು ಬಾರಿ ಈ ಧರ್ಮರಾಜನಿಗೆ, ಅರ್ಜುನನಿಗೆ ಮೊದಲಾದವರಿಗೆ ಆ ಎಚ್ಚರವೇ ತಪ್ಪಿ ಹೋಗ್ತಿತ್ತು. ಎಚ್ಚರ ತಪ್ಪಿ ಹೋಗಿ ತಮ್ಮ ಸುಖಕ್ಕಾಗಿ ರಾಜ್ಯಭಾರ ನಾವು ಮಾಡಬೇಕು, ರಾಜ್ಯಭಾರ ಮಾಡುವುದು ನಮ್ಮ ಈ ಜೀವಮಾನದ ಹಕ್ಕು, ಎಂದಾದರೂ ರಾಜ್ಯ ಕಾಣ್ತೀನೋ ಇಲ್ಲೋ, ಸುಖ ಕಾಣ್ತೀನೋ ಇಲ್ಲೋ ಅಂತ ಇಂಥವೆಲ್ಲ ಮಾತುಗಳನ್ನು ಆಡಿಬಿಡ್ತಿದ್ರು.
ಯಾಕೆ ಅಂಥ ಮಾತುಗಳನ್ನೆಲ್ಲ ಆಡ್ತಾರೆ? ಅದಕ್ಕೆಲ್ಲದಕ್ಕೂ ಕೂಡ ಈ ದ್ವೈತ ಸಂಶಯಗಳೇ ಕಾರಣ. ದ್ವೈತ ಸಂಶಯ ಅವರಿಗೂ ಕೂಡ, ಜ್ಞಾನಿಗಳಾದವರಿಗೂ ಕೂಡ ಕೆಲವು ಬಾರಿ ದ್ವೈತ ಸಂಶಯ ಉಳಿದು ಬಿಡ್ತದೆ. ಅದನ್ನೇ ಹೇಳಿದ್ದು. ನಾವೇನು ಮಾಡಬೇಕಾಗಾದ್ರೆ ಅಂದರೆ, ಈ ದ್ವೈತ ಸಂಶಯವನ್ನು ಪರಿಹಾರ ಮಾಡು ಭಗವಂತನೇ ಅಂತ ಭಗವಂತನ ಕೇಳ್ಕೋಬೇಕಂತ. ತಾಮ್ ದ್ವೈತ ದೃಷ್ಟಿಮ್ಮೇ ದೇವ ಚಿಂದಿ ಜ್ಞಾನ ವರಾಸಿನ ಅಂತ ಬಂದಿದೆ. ಇದನ್ನೇ ಆರಂಭದಲ್ಲಿ ನಾನು ಮಂಗಳಾಚರಣೆ ರೂಪದಲ್ಲಿ, ಎಲ್ಲ ಮಂಗಳಾಚರಣೆ ಆದಮೇಲೆ ಕೊನೆಗೆ ಇದನ್ನು ನಾನು ಹೇಳಿದೆ. ತಾಮ್ ದ್ವೈತ ದೃಷ್ಟಿಂ, ನನಗೇನೊಂದು ದ್ವೈತ ದೃಷ್ಟಿ ಬಂದಿತ್ತು ಅಂದರೆ, ಭಗವಂತನ ಪೂಜಾ ಎಂಬ ಎಚ್ಚರವಿಲ್ಲದೆ ನಾನೇನು ವಿಷಯ ಭೋಗ ಮಾಡಲಿಕ್ಕೆ ಪ್ರವೃತ್ತಿ ಮಾಡ್ತಿದ್ದೇನೆ, ಮತ್ತು ಅದರಿಂದ ಏನು ಅನುಭವ ಪಡ್ಕೋತಿದ್ದೇನೆ. ಈ ಎಲ್ಲ ದ್ವೈತ ದೃಷ್ಟಿಯನ್ನು ಭಗವಂತನೇ ನೀನು ಜ್ಞಾನವೆಂಬ ಖಡ್ಗವನ್ನು ನನಗೆ ಕೊಟ್ಟು ಅದರಿಂದ ಪರಿಹಾರ ಮಾಡು. ಅಲ್ಲಿ ನನಗೆ ಕೊಟ್ಟು ಅಂತಿಲ್ಲ, ನನಗೇನು ಕೊಡಬೇಕು ಅಂತಿಲ್ಲ. ನಮ್ಮಂಥವರಿಗೆ ಜ್ಞಾನವೆಂಬ ಖಡ್ಗವನ್ನು ಕೊಟ್ಟರೂ ಕೂಡ ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅಂತ ತಿಳಿಯೋದಿಲ್ಲ. ಜ್ಞಾನವೆಂಬ ಖಡ್ಗವನ್ನು ಉಪಯೋಗ ಮಾಡಿ ನೀನೇ ಕತ್ತರಿಸು, ಅಥವಾ ಆ ಖಡ್ಗವನ್ನು ನನ್ನ ಕೈಯಲ್ಲಿ ಕೊಟ್ಟು ಆ ಖಡ್ಗವನ್ನು ಉಪಯೋಗ ಮಾಡುವುದು ಅಂತ ಹೇಗೆ ನನಗಾದರೂ ಕಲಿಸು. ಅಷ್ಟು ಸಾಕು. ಹೀಗೆ ಕೇಳ್ಕೋಬೇಕು ಭಗವಂತನನ್ನು. ಇದು ತುಂಬ ಅದ್ಭುತವಾದಂಥ ಒಂದು ಪ್ರಾರ್ಥನೆ. ಕೇವಲ ಅಪರೋಕ್ಷ ಜ್ಞಾನಿ ಆದವನು ಮಾಡಬೇಕಾದ ಪ್ರಾರ್ಥನೆ ಅಲ್ಲ ಇದು. ಅವನು ಮಾಡೇ ಮಾಡ್ತಾನೆ ಸಂಸ್ಕಾರದ ಬಲದಿಂದ. ನಾವು ಕೂಡ ಮಾಡಬೇಕು ಅಂತನ್ನೋದು ಇಲ್ಲಿ ತಿಳ್ಕೋಬೇಕು. ಯಾಕೆಂದರೆ ಅಪರೋಕ್ಷ ಜ್ಞಾನಿಗಳಾದವರಿಗೆ ಭಗವಂತನ ಪೂಜಾ ಅನ್ನೋ ಯಾವಾಗಲೂ ಎಚ್ಚರ ಇದ್ದೇ ಇರ್ತದೆ. ಪ್ರತಿಯೊಂದು ಕ್ರಿಯೆಯೂ ಕೂಡ ಯಾವಾಗಾದ್ರೂ ಒಂದು ಸರಿ ಎಚ್ಚರ ತಪ್ಪಿ ಹೋಗ್ತದೆ, ಅದನ್ನು ತಮ್ಮ ಸುಖ ಇದರಲ್ಲೇ ಆ ಲೆವೆಲಿಗೆ ಕೆಳಗಿಳಿದು ಬಿಡ್ತಾರೆ. ಭಗವಂತನ ಇಡೀ ಜೀವನವೇ ಭಗವಂತನ ಪೂಜಾ. ವಿಷ್ಣು ಪೂಜಾರ್ಥ ಯಜ್ಞೋಹಂ ನಿತ್ಯೋಪಾಸನ ಮಾದರಾತ್ ಅಂತ ಚಾಂದೋಗ್ಯದಲ್ಲಿ ಬಂದಿರುವಂತೆ, ನಮ್ಮ ಇಡೀ ಜೀವನವೇ ಭಗವಂತನ ಪೂಜಾ ರೂಪವಾದ ಯಜ್ಞ ಅನ್ನೋ ಎಚ್ಚರ ಅವರಿಗೆ ಯಾವಾಗಲೂ ಇರ್ತದೆ. ಕೆಲವು ಬಾರಿ ಆ ಎಚ್ಚರ ತಪ್ಪುತ್ತದೆ. ನಮಗೆ ಆ ಎಚ್ಚರ ಯಾವಾಗಲೂ ಒಮ್ಮೆ ಬರ್ತದೆ ಅಷ್ಟೆ. ತಪ್ಪಿದ್ದೇ ಹೆಚ್ಚು, ಅವರಿಗೆ ತಪ್ಪಿದ್ದು ಕಡಿಮೆ, ನಮಗೂ ತಪ್ಪಿದ್ದೇ ಹೆಚ್ಚು. ಹೀಗಿರುವಾಗ ನಾವು ಮೇಲಿದ ಮೇಲೆ ಆ ಭಗವಂತನನ್ನು ಈ ಥರ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಎಂದೂ ಕೂಡ ವಿಷ್ಣು ಪೂಜಾ ರೂಪವಾದದ್ದು ಈ ಜೀವನ ಯಜ್ಞ ಅನ್ನೋ ಎಚ್ಚರವನ್ನು ನನಗೆ ತಪ್ಪಿಸಬೇಡ. ದ್ವೈತ ದೃಷ್ಟಿ ಅಂತ ಅವನು ಕೇಳ್ಕೋಬೇಕು. ದ್ವೈತ ದೃಷ್ಟಿಯನ್ನು ನಾಶ ಮಾಡು ಅಂತ ಅವನನ್ನು ನಾವು ಕೇಳಬೇಕು. ಹಾಗೆ ಮಾಡಿದರೆ ನಮ್ಮ ಜೀವನ ಉದ್ಧಾರ ಆದೀತು. ತದೇವ ಸಂಚಿನ್ನ ದ್ವೈತ ಸಂಶಯತ್ವಂ. ಇಲ್ಲಿ ಈ ಸಂಶಯ ಅಂದರೆ ನಿರ್ದಿಷ್ಟವಾಗಿ ಡೌಟು ಅಂತಲೇ ಅರ್ಥ ಅಲ್ಲ. ಗೊಂದಲ, ಡೌಟ್ ಅಂತ ಏನು ಅರ್ಥ, ಹಾಗೇ ಅರ್ಥ ಅಲ್ಲ. ಅದ್ರ ಬಗ್ಗೆ ನಾನು ಮತ್ತಷ್ಟು ಹೇಳಬೇಕಾಗಿದೆ. ಅದು ಹಾಗೆ ಒಮ್ಮೆಲೇ ಮುಗಿಯೋದಿಲ್ಲ. ಅನೇಕ ಜನ ವ್ಯಾಖ್ಯಾನಕಾರರು ಅದನ್ನು ಬೇರೆ ಬೇರೆ ಥರ ಮಾಡಿದ್ದಾರೆ. ಸಂಶಯ ಅಂದರೆ ಡೌಟು ಅಂತಲೇ ಅರ್ಥ ಮಾಡಿದ್ದಾರೆ ಕೆಲವರು. ಸಂಶಯ ಅಂದರೆ ಡೌಟೇ, ನಿರ್ದಿಷ್ಟವಾಗಿ ಡೌಟೇ ಏನಲ್ಲ. ಸಂಶಯ ಅಂದರೆ ಅನುಭವ. ಯಾದವಾರ್ಯರು ಸಂಶಯ ಅಂದರೆ ಅನುಭವ ಅಂತಲೇ ಅರ್ಥ ಹೇಳಿದ್ದಾರೆ. ಅವ್ರ ವಾಕ್ಯನೂ ಮುಂದೆ ಓದ್ತೇನೆ. ವಿಷಯ ಭೋಗದಲ್ಲಿ ಪ್ರವೃತ್ತಿ, ಭಗವಂತನ ಪೂಜಾ ಎಂಬುದನ್ನು ಮರೆತು ವಿಷಯ ಭೋಗದಲ್ಲಿ ಪ್ರವೃತ್ತಿ, ಅದರಿಂದ ಬರುವ ಅನುಭವ, ಇವೆರಡರ ಒಂದು ಸಮುದಾಯವನ್ನೇ ದ್ವೈತ ಸಂಶಯ ಅಂತಾರೆ ಅಂತ ವಾದಿರಾಡಿ ಇವರು ಯಾದವಾರ್ಯರು ಅದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಸಂಶಯ ಅನುಭವ ಭಗವಜ್ಞಾನ ಅನನುಕೂಲ ವಿಷಯ ಜಾತಸ್ಯ. ಸಂಶಯ ಅಂದರೆ ಅನುಭವ ಅಂತ ಅರ್ಥ. ಹೀಗೆ ಅದಕ್ಕೆ ಬರೆದಿದ್ದಾರೆ. ಹೀಗೆ ಆ ವಿಷಯ ಭೋಗದಿಂದ ನಿವೃತ್ತನಾಗುವುದು ಅದೇ ಸಂಚಿನ್ನ ದ್ವೈತ ಸಂಶಯತ್ವ ಅಂದರೆ, ಬೇರೆ ಏನಲ್ಲ. ಇನ್ನು ಮುಂದೆ ಲೀನ ಪ್ರಕೃತಿ ನೈರ್ಗುಣ್ಯ ಅಂತ ಒಂದು ಶಬ್ದ ಇದೆಯಲ್ಲ. ಲೀನ ಪ್ರಕೃತಿ ನೈರ್ಗುಣ್ಯ ವಿಚಿತ್ರವಾದ ಶಬ್ದ. ಅದು ಸಮಾಸ ಬೇರೆ ಇದೆ ಅಲ್ಲಿ. ಸಮಾಸ ಬಂದಾಗ ಅದನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದು ಯಾವತ್ತೂ ಕೂಡ ಒಂದು ಸವಾಲಾಗಿಬಿಡ್ತದೆ. ಹೇಗೆ ಅರ್ಥ ಮಾಡಬೇಕು ಸಮಾಸಕ್ಕೆ, ವಿಗ್ರಹವಾಕ್ಯ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಲೀನ ಪ್ರಕೃತಿಯ ನೈರ್ಗುಣ್ಯ, ಲೀನಾಚ ಸಹ ಪ್ರಕೃತಿಶ್ಚ ಲೀನ ಪ್ರಕೃತಿ, ಲೀನ ಪ್ರಕೃತಿಯೇ ನೈರ್ಗುಣ್ಯಂ ಅಂತ ಹೀಗೆ ಷಟ್ಟಿ ತತ್ಪುರುಷ ಮಾಡಿ ಬಿಟ್ಟಿರಿ, ಮಾಡಿ ಕೆಡಬೇಡ್ರಿ ಅಂತ ಹೇಳ್ತಿದ್ದಾರೆ ಆಚಾರ್ಯರು. ಹಾಗೆ ಮಾಡಬೇಡಿ. ಇನ್ನೇನು ಮಾಡಬೇಕು ಅಂದರೆ, ಈ ಲೀನ ಪ್ರಕೃತಿತ್ವ ಮತ್ತು ನೈರ್ಗುಣ್ಯ ಅಂತ ಹೀಗೆ ಅರ್ಥ ಮಾಡಬೇಕು. ಅದನ್ನು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲೇ ತಾವೇ ತೋರಿಸಿದ್ದಾರೆ. ಭಾವಪ್ರಧಾನ ನಿರ್ದೇಶ ಅದು. ಲೀನ ಪ್ರಕೃತಿ ಅಂತ ಶಬ್ದ ಇದೆ, ಅದನ್ನು ನಾವು ಇಟ್ಕೊಳ್ಬೇಕಾದ್ದು ಲೀನ ಪ್ರಕೃತಿತ್ವ ಅಂತ. ಲೀನ ಪ್ರಕೃತಿತ್ವಂ ನೈರ್ಗುಣ್ಯಂ ಚ ಲೀನ ಪ್ರಕೃತಿ ನೈರ್ಗುಣ್ಯಂ. ಇದು ಹೀಗೆ ದ್ವಂದ್ವ ಸಮಾಸ. ಆಮೇಲೆ ದ್ವಂದ್ವ ಸಮಾಸ ಆದಮೇಲೆ ಸಮಾಹಾರ ದ್ವಂದ್ವ ಆಗಿದೆ ಅಂತ ತಿಳ್ಕೋಬೇಕು. ಅಥವಾ ಲೀನ ಪ್ರಕೃತಿತ್ವದ ಜೊತೆಗೂಡಿದ ಒಂದು ನೈರ್ಗುಣ್ಯ ಅಂತ ಅರ್ಥ. ಹೀಗಾದರೂ ಅದನ್ನು ತಿಳ್ಕೊಳ್ಬೇಕು. ಅದರದ್ದು ಏನು ಅರ್ಥ?
ಅಂದರೆ ಈ ನಮ್ಮ ಪ್ರಕೃತಿ, ಅವನ ಜೀವನ ಮೂಲ ಸ್ವಭಾವ ಏನಿದೆ ಅದು ಲೀನವಾಗಿರಬೇಕು. ಮೂಲ ಸ್ವಭಾವ ಅಥವಾ ಈ ಪರಮಾಚ್ಛಾದಿಕ ಪ್ರಕೃತಿ, ಅದರದೆಲ್ಲ ಅರ್ಥ ಮುಂದೆ ಇನ್ನೊಂದ್ಸರಿ ಹೇಳ್ತೇನೆ. ಆ ಯಾದವಾರ್ಯರು ಇದು ಅನ್ವಯಾರ್ಥ ಅಂತ ಕೊನೆಗೆ ಒಂದ್ಸರಿ ಹೇಳ್ತಾರೆ, ಅದನ್ನು ಹೇಳುವನಿದ್ದೇನೆ. ಹೀಗೆ ಅಪರೋಕ್ಷ ಜ್ಞಾನಿಯೂ ಕೂಡ ತನ್ನ ಪುನರ್ಜನ್ಮಗಳನ್ನು ನೀಗಿಸ್ಕೋತಾನೆ. ತಸ್ಮಾತ್ ಅಸೂಕ್ಷ್ಮ ಶರೀರತ್ವಾತ್ ಅನಾರಬ್ಧ ಮೂಲತ್ವಾತ್ ಅಸಂಭವ ಪುನರುತ್ಪತ್ತಿ ವರ್ಜಿತ ಲೀನ ಪ್ರಕೃತಿ ನೈರ್ಗುಣ್ಯಾತ್ ಅಲಿಂಗತ್ವಾದ ಅಸಂಭವ ಅಂತ 3ನೇ ಶ್ಲೋಕದ ಉತ್ತರಾರ್ಧ ಇದೆಯಲ್ಲ, ಅದಕ್ಕೆ ಹೀಗೆ ಅರ್ಥ ಮಾಡಬೇಕಾಗ್ತದೆ. ಈ ಅಸೂಕ್ಷ್ಮ ಶರೀರತ್ವಾತ್, ಆ ಲಿಂಗ ಶರೀರ ಅಂತ ಅನ್ನೋದು ಅವನದು ನಷ್ಟ ಆಗಿರೋದಿಲ್ಲ. ಆದರೆ ಆ ಲಿಂಗ ಶರೀರ ಅವನನ್ನು ಏನೂ ಮಾಡಿದಷ್ಟು ದುರ್ಬಲ ಆಗಿರ್ತದೆ. ನಮ್ಮ ಲಿಂಗ ಶರೀರ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಮುಸುಕಾಗಿ ನಮ್ಮನ್ನು ಏನೂ ತಿಳಿಯದಂತೆ ಗೊಂದಲ ಉಳ್ಳವರನ್ನಾಗಿ ಮಾಡಿರ್ತದೆ. ಆದರೆ ಅವನದು ಮಾತ್ರ ಆ ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಏನಿದೆ ಅದು ಈ ದುರ್ಬಲ ಆಗಿ ಹೋಗಿರ್ತದೆ. ಅದು ಕಾರಣ. ಈ ಅಪರೋಕ್ಷ ಜ್ಞಾನಿಗೆ ಆ ಕಾರಣದಿಂದ ಏನು ಪ್ರಾರಬ್ಧ ಕರ್ಮಗಳು ಕೆಲವು ಉಳಿದಿವೆ ಅದಕ್ಕನುಸಾರವಾಗಿ ಪುನರ್ಜನ್ಮವನ್ನು ತಾಳಬೇಕಾಗ್ತದೆ. ಮತ್ತು ಸಂಚಿತ ಕರ್ಮಗಳು ಹಿಂದೆ ಏನಿವೆ ಅವೆಲ್ಲ ಸುಟ್ಟೇ ಹೋಗಿರುವುದರಿಂದ ಅದಕ್ಕನುಸಾರವಾಗಿ ಅವನು ಪುನರ್ಜನ್ಮ ತಾಳಬೇಕಾಗಿಲ್ಲ. ಅದನ್ನೇ ಅಸಂಭವ ಅಂತಿದೆಯಲ್ಲ, ಮುಂದಿನ ಜನ್ಮ ಹುಟ್ಟೋದಿಲ್ಲ ಅಂತ. ಅದರ ಅರ್ಥ ಅಜ್ಞಾನಿಗಳಿಗೆ ಅವರು ಏನೇನು ಕರ್ಮಗಳನ್ನು ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ ಆ ಎಲ್ಲ ಕರ್ಮಗಳಿಗೆ ಅನುಸಾರವಾಗಿ ಜನ್ಮ ಎತ್ತಬೇಕಾಗ್ತದಲ್ಲ, ಅಂಥ ಒತ್ತಡ ಅನಿವಾರ್ಯತೆ ಜ್ಞಾನಿಗಿಲ್ಲ. ಕೇವಲ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕೆಲವು ಜನ್ಮಗಳನ್ನು ಎತ್ತಿದರೆ ಸಾಕು. ಅಂತೂ ಈಗಿನ ಬ್ರಹ್ಮ ಏನಿದ್ದಾನೆ, ಈಗಿನ ಬ್ರಹ್ಮ ಮುಕ್ತನಾಗುವವರೆಗೂ ಅವನಿಗೆ ಅನೇಕ ಜನ್ಮಗಳನ್ನು ಮತ್ತೆ ಆತ ತಾಳಲೇಬೇಕಾಗ್ತದೆ, ಅದು ಅನಿವಾರ್ಯ. ಆದರೆ ಪ್ರಾರಬ್ಧ ಕರ್ಮಗಳು ಕೆಲವೇನು ಉಳಿದಿವೆ ಆ ಕರ್ಮಗಳಿಗೆ ಅನುಸಾರವಾಗಿ ಅವನು ಜನ್ಮ ಎತ್ತಿದರೆ ಸಾಕು. ಸಂಚಿತ ಕರ್ಮಗಳಿಗೆ ಅನುಸಾರವಾಗಿ ಮತ್ತಷ್ಟು ಬಹಳ ಜನ್ಮಗಳನ್ನು ಆತ ಪಡಿಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಜ್ಞಾನೋದಯ ಕಾಲೇ ಏವಂ ಭೂತಸ್ಸನ್ ಪುನಃ ಅಪಿ ಅಧ್ಯಗಚ್ಚತ್. ಅಪರೋಕ್ಷ ಜ್ಞಾನ ಕಾಲದಲ್ಲೇ ಇದೆಲ್ಲ ಅವನಿಗೆ ತಿಳಿದು ಹೋಗಿದೆ. ಎಲ್ಲವೂ ವಿಷಯವೂ ತಿಳಿದಿತ್ತು, ಮತ್ತೆ ಈಗ ಆತನಿಗೆ ತಿಳಿಯಿತು. ಅಪರೋಕ್ಷ ಜ್ಞಾನ ಆದಾಗ ನಾನು ಇಡೀ ಜೀವನವನ್ನು ವಿಷ್ಣು ಪೂಜಾರ್ಥ ಯಜ್ಞ ಅಂತ ಭಾವಿಸಬೇಕು, ವಿಷ್ಣು ಪೂಜಾ ರಹಿತ ಆಗಿಬಿಟ್ರೆ ಈ ಜೀವನ ವ್ಯರ್ಥ ಅಂತ ಅವನಿಗೆ ಗೊತ್ತಿತ್ತು. ಆದರೆ ಅದು ನಡುವೆ ಹೋಗಿತ್ತು, ಮತ್ತೀಗ ಅದನ್ನು ಪಡ್ಕೊಂಡ ಅಂತ ಅದರ ಅಭಿಪ್ರಾಯ. ಬ್ರಹ್ಮತರ್ಕದ ಮಾತೊಂದನ್ನು ಉದ್ಧರಿಸ್ತಾರೆ ಆಚಾರ್ಯರು. ಅದರಿಂದ 3 ಶ್ಲೋಕಗಳ ತಾತ್ಪರ್ಯ ಸ್ಪಷ್ಟ ಆಗ್ತದೆ. ಪ್ರಕೃತಿಂ ಸ್ವಾತ್ಮ ಸಂಶ್ಲಿಷ್ಟಾಂ ಗುಣಾನ್ ಸತ್ವಾದಿಕಾನಪಿ ಕರ್ಮಾಣಿ ಸೂಕ್ಷ್ಮದೇಹಂಚ ಜಾಯಮಾನ ಹರೇದೃಷಿ ದಹೇ ತಥಾಪಿ ಸಂದಿಗ್ಧ ಇಂಧನವತ್ ತತ್ ಪುನಃ ಯಾವದ್ ಆರಬ್ಧ ಕರ್ಮ ಸ್ಯಾತ್ ಆವಿರ್ವಾಪಿ ತಿರೋವ್ರಜೇತ್ ಇತಿ ಬ್ರಹ್ಮತರ್ಕೆ. ಜೀವಾಚ್ಛಾದಕ ಪ್ರಕೃತಿ ಇದೆಯಲ್ಲ, ಪರಮಾಚ್ಛಾದಕ ಜೀವಾಚ್ಛಾದಕ ಅಂತ ಎರಡಿದೆ, ನಮಗದು ಗೊತ್ತಿದೆ. ಅಲ್ಲಿ ಜೀವಾಚ್ಛಾದಕ ಪ್ರಕೃತಿಯನ್ನು ನಮ್ಮನ್ನು ಮುಚ್ಚಿ ಹಾಕಿರುವ ಪ್ರಕೃತಿಯನ್ನು, ಸತ್ವಾದಿ ಗುಣಗಳನ್ನು ಮತ್ತು ಅಪ್ರಾರಬ್ಧ ಕರ್ಮಗಳನ್ನು ಅಂದರೆ ಸಂಚಿತ ಕರ್ಮಗಳನ್ನು, ಹಾಗೆ ಸೂಕ್ಷ್ಮವಾದಂಥ ಲಿಂಗದೇಹವನ್ನು ಹರಿಯ ಅಪರೋಕ್ಷ ಜ್ಞಾನ ಹಿಂದಾಗಿದೆಯಲ್ಲ, ಆವಾಗಲೇ ಅದು ಇವೆಲ್ಲವನ್ನೂ ಸುಟ್ಟು ಹಾಕಿದೆ. ಪ್ರಕೃತಿಯನ್ನು, ಸತ್ವಾದಿ ಗುಣಗಳನ್ನು, ಸಂಚಿತ ಕರ್ಮಗಳನ್ನು, ಲಿಂಗ ಶರೀರವನ್ನು. ಲಿಂಗ ಶರೀರವು ಸುಟ್ಟೇ ಹೋಗಿದೆ, ಆದರೆ ಅದಿನ್ನೂ ಬಟ್ಟೆ ಸುಟ್ಟು ಹೋದ ಮೇಲೆ ಅದರ ಮಡಿಕೆ ಹೇಗಿರ್ತದೋ ಹಾಗೆ ಅದನ್ನು ಸ್ವಲ್ಪ ಇದೆ ಅಷ್ಟೆ. ಅಥಾಪಿ ಸಂದಗ್ಧ ಇಂಧನವತ್ ತತ್ ಪುನಃ. ಒಂದು ಕಟ್ಟಿಗೆ ಸುಡಲಿಕ್ಕೆ ನಾವು ಇಟ್ಟಿದ್ದೀವಿ, ಅದು ಒಲೆಯಲ್ಲಿದೆ, ಒಂದು ಅರ್ಧ ಸುಟ್ಟ ಇಂಧನದಂತೆ ಇನ್ನೂ ಒಂದು ಸ್ವಲ್ಪ ಇದೆ. ಆ ಲಿಂಗದೇಹ ಹಾಗೇ ಇದೆ, ಇನ್ನೂ ಹೋಗಿಲ್ಲ, ಅದು ಅಷ್ಟೇ ವ್ಯತ್ಯಾಸ. ಮುಕ್ತರಿಗೆ ದಗ್ಧಪಟದಂತೆಯೂ ಇರೋದಿಲ್ಲ, ಪೂರ್ಣ ಹೊರಟೆ ಹೋಗಿಬಿಟ್ಟಿರ್ತದೆ. ಅಮುಕ್ತರಿಗೆ ದಗ್ಧಪಟದಂತೆ ಇರ್ತದೆ, ಇದೇ ವ್ಯತ್ಯಾಸ. ಪ್ರಾರಬ್ಧ ಕರ್ಮ ಇರುವಷ್ಟೂ ಕಾಲ, ಅರ್ಥಾತ್ ಈ ಬ್ರಹ್ಮಕಲ್ಪ ಮುಗಿಯುವವರೆಗೂ ಅದು ಹಾಗೆ ಅರ್ಧ ಸುಟ್ಟ ಇಂಧನದಂತೆ, ಸುಟ್ಟು ಹೋದ ಬಟ್ಟೆಯಂತೆ ಇರ್ತದೆ.
ನಡುವೆ ನಡುವೆ ಅದು ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ. ಲಿಂಗ ಶರೀರ ತಾನು ಇನ್ನೂ ಇದ್ದೇನೆ ಅಂತ ತೋರಿಸ್ತಿರ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ಸಾಧಕನಿಗೂ ಏನೇನೋ ತೊಂದರೆ ಆಗ್ತಿರ್ತದೆ. ಆವಿರ್ವಾಪಿ ತಿರೋವ್ರಜೇತ್. ಕೆಲವು ಸರಿ ಇದೆಲ್ಲ ಆವಿರ್ಭೂತ ಆಗ್ತದೆ, ಕೆಲವು ಸರಿ ತಿರೋಹಿತ ಆಗಿಬಿಡ್ತದೆ, ಮರೆ ಆಗ್ತದೆ. ಇದು ಅದರ ವಿಷಯ. ಆ ಭಗವಂತನ ಜ್ಞಾನ ಜಾಯಮಾನ ಹರೇ ದೃಷಿ, ಅದು ಕೂಡ ಕೆಲವು ಬಾರಿ ವ್ಯಕ್ತ ಆಗ್ತಿರ್ತದೆ, ಕೆಲವು ಬಾರಿ ಅವ್ಯಕ್ತ ಆಗ್ತಿರ್ತದೆ. ಹೀಗೆ ಮಹಾಜ್ಞಾನಿಯನ್ನು ಕೂಡ ಅದು ಹೀಗೆ ಆ ಭಗವಂತನ ಇಚ್ಛೆ, ಈ ಜ್ಞಾನ, ಇವೆಲ್ಲವೂ ಕೂಡ ಆ ಕಾಲ, ತಮಸ್ಸು, ಇವೆಲ್ಲವೂ ಕೂಡ ಹೀಗೆ ಅವನಿಗೆ ತೊಂದರೆ ಕೊಡ್ತವೆ, ಹೀಗೆ ಅವನನ್ನು ಆಟ ಆಡಿಸ್ತವೆ. ಅವನ ಕಾರ್ಯವೇ ಹೀಗಿರುವಾಗ ನಮ್ಮಂಥವರ ಗತಿ ಏನು ಅಂತ ಅದರ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.